ಜನಪರ ಅಂತ ಬಿಬಿಎಂಪಿ ಮಾಡೋ ಕೆಲಸ ನೆಟ್ಟಿಗೆ ಮಾಡಿದ್ರೆ ಸಿಲಿಕಾನ್ ಸಿಟಿ ಜನಕ್ಕೂ ಅನುಕೂಲ ಆಗ್ತಿತ್ತು. ಆದರೆ ಪಾಲಿಕೆಯ ಅರ್ಧಂಬರ್ಧ ಕಾಮಗಾರಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. ಮತ್ತೆ ಡೆಂಘಿ ಆತಂಕ ಹೆಚ್ಚಾಗಿದೆ. ತೆರೆದ ಮೋರಿ, ಮನೆಯಿಂದ ಹೊರಬರೋಕೆ ಒದ್ದಾಟ, ಆಸ್ಪತ್ರೆಯ ಮುಂಭಾಗದಲ್ಲಿಯೂ ಆಸ್ಪತ್ರೆಯಿಂದ ಆಚೆ ಬರಲು ರೋಗಿಗಳ ಪರದಾಟ. ಬಿಬಿಎಂಪಿ ಸ್ಟಾರ್ಮ್ ವಾಟರ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಎಡವಟ್ಟಿಗೆ ಶಿವಾಜಿನಗರದ ಭಾರತೀನಗರ ವಾರ್ಡ್ನ ಆರ್ಮ್ಸ್ಟ್ರಾಂಗ್ ರಸ್ತೆ ಜನ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಮೋರಿ ನೀರು ಸರಾಗವಾಗಿ ಹರಿದು ಹೋಗಬೇಕು ಅಂತ ಬಿಬಿಎಂಪಿ ಮೋರಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿತ್ತು. ಆದರೆ 1 ತಿಂಗಳ ಹಿಂದೆ ಆರಂಭವಾಗಿರುವ ಕಾಮಗಾರಿಯಲ್ಲಿ ಈವರೆಗೂ ಮೋರಿ ಸ್ಲ್ಯಾಬ್ ತೆಗೆದಿದೆಯಾದರೂ ಅದನ್ನ ಮತ್ತೆ ಮುಚ್ಚುವ ಕೆಲಸ ಮಾತ್ರ ಮಾಡಿಲ್ಲ. ಸುಮಾರು 100 ಮನೆ ಹಾಗೂ ಆಸ್ಪತ್ರೆಯ ಮುಂಭಾಗ ಮೋರಿಯಾ ಸ್ಲ್ಯಾಬ್ ಓಪನ್ ಆಗಿದ್ದು ನಿವಾಸಿಗಳಲ್ಲಿ ಡೆಂಘಿ ಭೀತಿ ಎದುರಾಗಿದೆ. ಸೊಳ್ಳೆ ಕಾಟ ಸುಮಾರು 10 ಡೆಂಗು ಕೇಸಸ್ಗಿಂತ ಜಾಸ್ತಿ ಆಗಿದೆ. ಮುಖ್ಯವಾದ ವಿಷಯ ಏನಂದ್ರೆ ಈ ಡ್ರೈನಲ್ಲಿ ಬಂದು 4 ಜನ ಸುಮಾರು ಬಿದ್ದಿದ್ದಾರೆ. ಅದರಲ್ಲಿ 1-2 ಮಕ್ಕಳು ಬಿದ್ದಿದ್ದಾರೆ ಆ ಡ್ರೈನಲ್ಲಿ. ಮಳೆ ಅಂದ್ರು, ಮಳೆನೂ ನಿಲ್ತೋಯ್ತು. ಮಳೆ ನಿಲ್ತು ಇವಾಗ ಆಯ್ತು, ಒಂದು 10 ಡೇಸ್ ಮೇಲೆ ಆಯ್ತು. ಇವಾಗ ಬಂದು ಮಾಡ್ಬೇಕು ತಾನೆ. ಇವಾಗ ಅದನ್ನು ಯಾರು ಮಾಡಲ್ಲ. ಇವಾಗ ಅದು ಕೇಳಿದ್ರೆ ಅವ್ರು ಬರ್ತಾರೆ ಅಂತಾರೆ, ಇವ್ರು ಬರ್ತಾರೆ ಅಂತಾರೆ. ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋದು? ಇನ್ನು ಭಾರತೀನಗರ ವಾರ್ಡ್ ನಿವಾಸಿಗಳ ಈ ಆರೋಪಕ್ಕೆ ಹಾರಿಕೆಯ ಉತ್ತರ ಕೊಟ್ಟ ಬಿಬಿಎಂಪಿ ಸ್ಲ್ಯಾಬ್ ಮುಚ್ತೇವೆ ಎಂದಿದೆ. ಡೆಂಗ್ಯೂ ಎಲ್ಲೆಲ್ಲಿ ಮನೆಯಲ್ಲಿ ಅಥವಾ ಎಲ್ಲಿಯಾದರೂ ನೀರು ನಿಂತ್ಕೊಂಡ್ಬಿಟ್ರೆ ಅಥವಾ ಸ್ಟ್ಯಾಗ್ನೆಂಟ್ ವಾಟರ್ ಇದ್ಬಿಟ್ರೆ ಅಲ್ಲಿ ಮಸ್ಕಿಟೋ ಬ್ರೀಡಿಂಗ್ ಸ್ಪಾಟ್ಸ್ನ ಗುರುತುಪಡಿಸಿ ಕ್ರಮ ತಗೊಳ್ಬೇಕು. ನಾವು ನಮ್ಮ ಕ್ರಮ ಈಗಾಗಲೇ ಶುರು ಮಾಡ್ತೇವೆ. ಈ 2-3 ದಿನೊಳಗೆ ಸ್ಪ್ರೇಯಿಂಗ್ ಮತ್ತು ಬೇರೆ ಬೇರೆ ಕೆಲಸ ಚಾಲು ಮಾಡ್ತೇವೆ. ಒಟ್ನಲ್ಲಿ ನೆನೆಯಷ್ಟೇ ನಿಮ್ಮ ಗುಂಡಿಗೆ ನೀವೇ ಜವಾಬ್ದಾರು ಎಂದಿದ್ದ ಬಿಬಿಎಂಪಿ ಈಗ ಮೋರಿಯಾ ಸ್ಲ್ಯಾಬ್ ಮುಚ್ಚದೆ ತಾನು ಮಾಡಿದ ಎಡವಟ್ಟಿಗೆ ಸಮರ್ಥನೆ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಆದಷ್ಟು ಬೇಗ ತೆರೆದ ಸ್ಲ್ಯಾಬ್ ಮುಚ್ಚಿ ಜನರ ಆರೋಗ್ಯ ಕಾಪಾಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.